8:45 ಬೆಳಗ್ಗೆ 9ಕ್ಕೆ ಹೇಗೆ ಬರ್ತದೆ ನೋಡಿ. ಒಳ್ಳೆ ಮೂಡಲ್ಲಿ ಇರ್ತಾರೆ. 11 ಗಂಟೆ ಆಗ್ಬೇಕು, ಸ್ವಲ್ಪ ಸುಸ್ತು, ಸಿಪ್ಪಿನ ಕಮ್ಮಿ, ಕೈಯು ಕಮ್ಮಿ. ಅವಾಗ ಹಿಂಗಾಗ್ಬಿಟ್ಟಿರ್ತಾರೆ. ಮಧ್ಯಾಹ್ನ 1 ಗಂಟೆ ಆಗ್ಬೇಕು, ಹೊಟ್ಟೆ ಹಸಿವು, ಟೋಪಿಯಿಂದೆಲ್ಲ ದೇವರು. ಈಗಿನ ತಂದೆ ತಾಯಿಗಳೆಲ್ಲ ಮಕ್ಳಿಗೆ ಏನು ಮಾಡ್ತಾರೆ, ಯಮಹ ಗಾಡಿ ಕೊಡ್ತಾರೆ. ಈ ಮಕ್ಳು ಓಡಿಸೋದು ಯಾವ ಮಹಾ ಅಂತಾನೆ ಗಾಡಿನ. ಆ ಸಿಗ್ನಲ್ ಮುಂದೆ 120 ಸೆಕೆಂಡ್ ಗಾಡಿ ಆಡ್ತಾರೆ, ಪೊಲೀಸ್ಗೆ ಹೋಗ್ಬಿಟ್ಟಿರ್ತಾರೆ. ಆ ಹೊಗೆ ಕುಡ್ದು ಕುಡ್ದು ಕೋಪದ ಮಕ. 1 ಗಂಟೆಲಿ ಅವ್ರ ಮಕ ನೋಡ್ಬೇಕು ನೀವು, ಶಿಲ್ಪಿನಿಲ್ಲ ಕೈಯಿಲ್ಲ, ಹಿಂಗಾಗ್ಬಿಟ್ಟಿರ್ತಾರೆ. ಹಿಂಗಾಗ್ಬಿಟ್ಟಿರ್ತಾರೆ. ಮಧ್ಯಾಹ್ನ 2 ಗಂಟೆ ಆಗ್ಬೇಕು, ರಿಲೀವರ್ ಬರಬಾರ್ದು, ಒಂದು ಮೂಲೆಗೆ ನಿಂತ್ಕೊಂಡ್ಬಿಡ್ತಾರೆ ಒಬ್ಬರೇ. ಹಿಂಗಾಗ್ಬಿಡುತ್ತೆ ಪಾಪ. ರಾತ್ರಿ 10 ಗಂಟೆ ಹೆಂಡತಿ ಮಕ್ಳ ಪಾಕ ಮಲಗಿರ್ತಾರೆ. ಅವಾಗ ಏನಾಗಪ್ಪ ಕೆಲಸ ಮಾಡಿದ್ರೆ ಈಗ ಬಂದ್ಬಿಡಿತಿಯಲ್ಲ ಅಂತ ನೋಡಿ. ಹಾಸ್ಯಕ್ಕೋಸ್ಕರ ಮಾತ್ರ ಬಳಸಿದ್ರೆ ಎಲ್ಲ ವಿಷಯದಲ್ಲೂ ಹಾಸ್ಯ ಸಿಗುತ್ತೆ ಅಂತ. ನಮ್ಮ ಜೀವನದಲ್ಲೂ ಕೂಡ ಎಷ್ಟೊಂದು ಹಾಸ್ಯಗಳು ಸಿಗುತ್ತೆ ಅಂತ ಹೇಳ್ತೀನಿ. ಸಣ್ಣ ಉದಾಹರಣೆ ತಗೊಳ್ಳಿ. ನೀವು ದಾರಿಲಿ ನಡ್ಕೊಂಡು ಹೋಗ್ತೀರಿ, ನಿಮ್ಮ ಫ್ರೆಂಡ್ಸ್ ಇದ್ರೆ ಏನು ಕೇಳ್ತಾರೆ, ಏನಮ್ಮ ನಡ್ಕೊಂಡು ಹೋಗ್ತಿದ್ಯಾ, ನಿಮ್ಮ ಅಪ್ಪ ಕಾರ್ ಕಳಿಸ್ತಾನೆ, ಹೇಳಂಗಿಲ್ಲ ಬಿಡಂಗಿಲ್ಲ. ಅದಕ್ಕಿಂತಲೂ ಕೆಟ್ಟ ಜನ, ಮದುವೆ ಮನೆಗೆ ಹೋಗಿರ್ತೀವಿ, ಊಟ ಮಾಡ್ತಾ ಕೂತಿರ್ತೀವಿ, ಪಕ್ಕದಲ್ಲಿ ಬಂದು ಕೂತಿರ್ತಾರೆ, ಅಲ್ಲಿ ಬಂದು ಕೇಳೋದು, ಮದುವೆ ಬಂದಿದ್ದೀರಾ, ನಾನು ನಿಮ್ಮ ಅಪ್ಪನ ತಿಥಿಗೆ ಬಂದಿದ್ದೀವ. ಅದಕ್ಕಿಂತಲೂ ಕೆಟ್ಟ ಜನ ಅಂದರೆ ಯಾರೋ ಸತ್ತೋಗಿದ್ರು ಬಿಡಲ್ಲ, ಆ ಹೆಣದ ಹತ್ರ ಹೋಗ್ತಾರೆ, ಹೆಣ 2 ಸರಿ ಈಗ ನೋಡ್ತಾರೆ. ಸತ್ತೋಗಿದ್ದಾರೆ, ಏನಾಗಿತ್ತು, ಬೇಜಾರಾಗಿತ್ತು, ಮಲಗಿದ್ದಾರೆ, ಕೆಟಾಕಿ ಇವಾಗ ಆ ಕಡೆ. ಇದು ಸಾಮಾನ್ಯವಾಗಿ ನಡೆಯೋದು. ಇನ್ನು ನಮ್ಮ ಮನೆಗಳಲ್ಲಿ ಹಾಕಿ ನಡ್ತೀವಿ, ನಿಮ್ಮ ಮನೆಗಳಲ್ಲಿ ನಡೆಯೋದು ನೋಡಿ. ನಿಮ್ಮ ಮನೆಗೆ ಯಾರೋ ಬರ್ತಾರೆ, ಬಂದವ್ರು ಕೇಳ್ತಾರೆ, ಒಂದು ಲೋಟ ನೀರು ಕೊಡ್ತೀರಾ ಅಂದರೆ, ಕುಡಿಯಕ್ಕ ಇನ್ನೇನು ತೊಳೆಯೋಕ್ಕಾಗತ್ತಾ, ಸ್ನಾನ ಮಾಡೋಕ್ಕಾಗತ್ತಾ, 1 ಲೋಟ ನೀರು. ಅದಕ್ಕಿಂತಲೂ ಕೆಟ್ಟ ಜನ ಅಂದರೆ ಶಿಫ್ಟ್ಗೆ ಹೋಗೋರು ಚೆನ್ನಾಗಿ ಗೊತ್ತಾಗಿರ್ತಿದ್ರು, ಮಲಗಿರೋರು ನೆಬ್ಬಸ್ಬಿಟ್ಟು ಕೇಳೋದು, ಪಾಪ ಮಲಗಿದ್ರೇನ, ಇಲ್ಲ ಎಲ್ಲಾರ್ದ ಕೂತಿದ್ದೆ ಅಂತ ನೋಡಿ. ನಮ್ಮಲ್ಲೇ ನಡೀತಕ್ಕಂಥ ಹಾಸ್ಯಗಳು ಹೇಗಿರುತ್ತೆ ಅಂತ ನೋಡಿ. ಸಾಮಾನ್ಯ ಮದುವೆ ಮುಂಚೆ ಹೆಂಗಸರು ಹೆಂಗಿರ್ತಾರೆ, ಹೆಣ್ಮಕ್ಳು ಹೆಂಗಿರ್ತಾರೆ, ಹೀಗಿರ್ತಾರೆ. ಮದುವೆ ಆದಮೇಲೆ ಹೆಂಗೆ ಅದು ಯಾಕೋ ಗೊತ್ತಾಗ ದಪ್ಪ ಆಗ್ಬಿಡ್ತಾರೆ. ಯಾಕೆ ಅಂತ ಅದಕ್ಕೆ ನಮ್ಮ ದುಂಡಿರಾಜ ಒಂದು ಕಡೆ ಕವನ ಬರೀತಾರೆ. ಮದುವೆಯ ನಂತರ ಎಲ್ಲ ಹೆಂಗಸರು ಆಗುತ್ತಾರೆ ದಪ್ಪ, ಮದುವೆಯ ನಂತರ ಎಲ್ಲ ಹೆಂಗಸರು ಆಗುತ್ತಾರೆ ದಪ್ಪ, ಹಾಗಾದರೆ ಗಂಡಸರು ಹೌದಪ್ಪ ಹೌದಪ್ಪ ಹೌದಪ್ಪ, ಈ ಥರ ಮೀನಿಂಗ್ ಕೊಡ್ತಾರೆ. ನಮ್ಮಲ್ಲಿ ನಾನು ಮದುವೆದಾಗ ನನ್ನ ಹೆಂಡತಿ 38 kg ಇದ್ಲು, ಈಗ 58ಕ್ಕೆ ಬಂದು ನಿಂತಿದ್ದಾರೆ. ಯಾವಾಗ ನಮ್ಮನ್ನೇ ಎತ್ಕೊಂಡು ಹೋಗ್ತಾರೋ ಗೊತ್ತಾಗಲ್ಲ. ನಾವು ಎಷ್ಟು ಕಾಮಿಡಿಯಾಗಿ ಇರ್ತೀವಿ ಅಂದರೆ ಮನೇಲಿ ಹಾಸ್ಯವಾಗಿದ್ದರೆ ಗಂಡ ಹೆಂಡತಿ ಅದ್ಭುತವಾಗಿರ್ಬೋದು, ಜೀವನ ಭಾಳ ಸುಲಭವಾಗಿ ನಡೆಯುತ್ತೆ. ದುಡ್ಡು ಒಂದೇ ಪ್ರಾಮುಖ್ಯತೆ ಅಲ್ಲ. ನನ್ನ ಹೆಂಡತಿ ಎಷ್ಟು ಚೆನ್ನಾಗಿ ರೇಖೆ ಅಂದರೆ, ಮದುವೆ ಮುಂಚೆ ಎಷ್ಟು ಚೆನ್ನಾಗಿದೆ ಅಂದರೆ, ಅವಾಗ ಯಾವಾಗ ಹೇಳ್ತಿದ್ರಿ ಅಂತಾರೆ, ಅವಾಗ ಅನ್ನೋದು ಅನಿಸುತ್ತಿದೆ ಏಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು, ಆಹ ಎಂತ ಮಧುರ ಯಾತನೆ. ಇದು ಮದುವೆ ಆದ ಹೊಸರಲ್ಲಿ 10 ವರ್ಷ ಆದ್ಮೇಲೆ ನೋಡಿ ಈ ಸೈಜ್ ಆಗ್ಬಿಟ್ಟಿರ್ತಾರಲ್ಲ, ಡೌಟ್ ಅವಾಗ ಇದನ್ನೇ ನಮ್ಮದೇ ಫಿಗರ್ ಅಲ್ವಾ ಅಂತ ತಕ್ಷಣ ಪ್ಲೇಟೇ ಚೇಂಜ್. ಅನಿಸುತ್ತಿದೆ ಏಕೋ ಇಂದು ಅವಳೇನ ಇವಳೇ ಎಂದು, ಕಾಡಿಂದ ತಪ್ಪಿಸಿಕೊಂಡು ಮರಿಯಾನೆ ಬಂದಿದೆ ಎಂದು, ಆಹ ಎಂತ ಭೀಕರ ಗಾತ್ರವೇ, ಕೊಲ್ಲಬೇಡ ಹೆಂಡತಿ ನೀನು ಗುದ್ದಿ ಸುಮ್ಮನೆ. ಅದೇ ಮದುವೆ ದೋಸಲ್ಲಿ ಹನಿಮೂನ್ ಹೋದಾಗ ಊಟಿ ಗಿಟಿ ಹೋಗಿರಲ್ಲ, ಅವಾಗ ಕುಣಿದು ಕುಣಿದು ಬಾರೆ, ನಲಿದು ನಲಿದು ಬಾರೆ, ಏನು ಖುಷಿ ಕುಣ್ಕೊಂಡು ಹೋಗಿರ್ತೀವಿ. 10 ವರ್ಷ ಆಗೋಯ್ತಲ್ಲ, ಮೈಸೂರು ಪ್ಯಾಲೇಸ್ ಕರ್ಕೊಂಡು ಹೋಗು ಭಯ. ಅವಾಗ ನಾವೇ ಹೇಳ್ಬೇಕು, ಕುಳಿತು ಕುಳಿತು ಬಾರೆ, ರೆಸ್ಟು ಮಾಡಿ ಬಾರೆ, ಜೀವಕ್ಕೆ ಕೂತು ತಂದವಳೆ, ಅಳತೆ ಮೀರಿ ಬೆಳೆದೆ ಎಲ್ಲೆ ನೀನೇ ವಿಸ್ಮಯ, ನಿನಗಾತ್ರ ವಿಸ್ಮಯ, ನಿನ್ನ ರೂಪ ಕಂಡು ಆದೆ ನಾನೇ ಮಂಗಮಾಯ. ನನ್ನ ಹೆಂಡತಿ ಕೋಪ ಮಾಡ್ಕೊಂಡಂಗಿದ್ರೆ ನಮ್ಮ ಲೈಫ್ ಚೆನ್ನಾಗಿರಲ್ಲ. ಇದನ್ನು ಹಾಸ್ಯವಾಗಿ ತಗೋಬೇಕಾಗ್ತದೆ. ದಪ್ಪ ಸಣ್ಣ ಏನಂದರೆ ಅವ್ರವ್ರು ಖುಷಿ ಆಗ್ತಾರೆ, ಕೆಲವರು ಯೋಚನೆಗೆ ಆಗ್ತಾರೆ, ಯಾರು ಕೆಲವರು ಅಂತಾರೆ ಚೆನ್ನಾಗಿ ತಿನ್ಬಿಡ್ತಾರೆ, ತಿಂದವರೆಲ್ಲ ದಪ್ಪ ಆಗಲ್ಲ. ನಾವು ಚೆನ್ನಾಗೇ ತಿಂತಿದ್ದೀವಿ, ಆದರೆ ಎಣ್ಣೆ ಇದ್ದೀವಿ ನಾವು.
ಯಾಕೆ ಕೇಳ್ತೀನಿ ನಂಗೆ ಈ ಹಿಂದೆ ಒಂದು 4-5 ಹುಡುಗರು ಚೆನ್ನಾಗಿ